ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಾವು ಇವತ್ತು ಹೊರಟಿರೋದು ಸುಗೂರ್ಗೆ. ಇದು ಬಂದ್ಬಿಟ್ಟು ಬಳ್ಳಾರಿ ಡಿಸ್ಟಿಕ್ ಹಾಗೆ ಸಿರುಗುಪ್ಪ ತಾಲೂಕಲ್ಲಿ ಬರೋದು. ಈ ಊರು ಏನಂದ್ರೆ ನಮ್ಮ ಅತ್ತೆ ತವ್ರ ಮನೆ ಎಲ್ಲ ಇಲ್ಲೇ ಇರೋದು. ಅವ್ರ ರಿಲೇಟಿವ್ಸ್ ಕೂಡ ಇಲ್ಲೇ ಇರ್ತಾರೆ. ಸೊ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದು ನಾವು. ಇದು ಬಂದ್ಬಿಟ್ಟು ಫ್ರೆಂಡ್ಸ್ ಗುರುಪಾದೇಶ್ವರ ಮಠ ಅಂತ. ಇಲ್ಲಿ ಗುರುಪಾದೇಶ್ವರ ತಾತ ಇದ್ರು. ಸೊ ಹಾಗಾಗಿ ಈ ಮಠಕ್ಕೆ ಗುರುಪಾದೇಶ್ವರ ಮಠ ಅಂತ ಹೆಸರಿರೋದು. ಅವರು ಏನಂದ್ರೆ ಫ್ರೆಂಡ್ಸ್ ಪವಾಡ ಪುರುಷರು, ಹಾಗೆ ಭಕ್ತರ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾ ಇದ್ರು. ಸೊ ಇಲ್ಲಿರುವಂತ ರಿಲೇಟಿವ್ಸ್ ನೆಲ್ಲ ಮಾತಾಡ್ಸ್ಕೊಂಡು ನಾವು ಕುರುಗೋಡಿಗೆ ಹೋಗಿದ್ದು. A few moments later. ಕುರ್ಗೂಡಲ್ಲಿ ನನ್ನ ಹಸ್ಬೆಂಡ್ ರಿಲೇಟಿವ್ಸ್ ಕೂಡ ಇದ್ದಾರೆ ಫ್ರೆಂಡ್ಸ್. ಹಾಗಾಗಿ ನಾವು ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಹೋದ್ರಾಯ್ತು ಅಂತ. ಇಲ್ಲಿ ಬಂದ್ಬಿಟ್ಟು ದೇವಸ್ಥಾನ ಕೂಡ ಇದೆ, ಕುರುಗೂಡ್ ದೊಡ್ಡಬಸವೇಶ್ವರ ಟೆಂಪಲ್. ಇದು ಆಕ್ಚುಲಿ ಏನಂದ್ರೆ ಹೊಯ್ಸಳ ರಾಜರು ಕಾಲದಲ್ಲಿ ಕಟ್ಟಲಾಗಿದೆ. ಹಾಗೆ ರಾಜ ವಿಷ್ಣುವರ್ಧನ್ರಿಂದ ಈ ಟೆಂಪಲ್ ನ ಕಟ್ಟಿಸಲಾಗಿದೆ ಎಂಬ ಪ್ರತೀತಿ ಕೂಡ ಇದೆ. ಈ ವಿಗ್ರಹ ಬಂದ್ಬಿಟ್ಟು 12 ಅಡಿ ಎತ್ತರ ಇದೆ ಫ್ರೆಂಡ್ಸ್. ಈ ದೇವಸ್ಥಾನ ಬಳ್ಳಾರಿ ಡಿಸ್ಟಿಕ್ ನ ಪ್ರಮುಖ ದೇವಸ್ಥಾನಗಳಲ್ಲೂ ಕೂಡ ಒಂದು. ಪ್ರತಿ ವರ್ಷ ಕೂಡ ಇಲ್ಲಿ ಹೋಳಿ ಹುಣ್ಣಿಮೆ ದಿನದಂದು ಜಾತ್ರೆ ನಡೆಯುತ್ತೆ ಫ್ರೆಂಡ್ಸ್. A few moments later. ಹಾಗೆ ಅಲ್ಲೊಬ್ರು ವಯಸ್ಸಾಗಿರೋರ ಅಜ್ಜಿ ಕಾಣಿಸ್ತಾ ಇದ್ರಲ್ಲ, ಅವ್ರು ಯಾರು ಅನ್ಕೊಂಡಿದ್ರ ಫ್ರೆಂಡ್ಸ್? ನನ್ನ ದೊಡ್ಡತ್ತೆ, ನಮ್ಮ ಅತ್ತೆಯವರ ಅಕ್ಕ. ಅವ್ರನ್ನು ಕೂಡ ನಾವು ಕರ್ಕೊಂಡು ಹೋಗಿದ್ವಿ. ಇಲ್ಲಿ ಬಂದ್ಬಿಟ್ಟು ಫ್ರೆಂಡ್ಸ್ ನೆಕ್ಸ್ಟ್ ಡೇ ನಾವು ನಮ್ಮ ಮನೆ ದೇವ್ರಿಗೆ ಹೋಗಿದ್ದು. ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ನಿಮಗೆ ನಾನು ಟೆಂಪಲ್ ಗಳನ್ನೇ ತೋರಿಸ್ತಾ ಇದ್ದೀನಿ. ಸೊ ಹಾಗಾಗಿ ಬೇಜಾರ್ ಮಾಡ್ಕೊಂಬೇಡಿ. ಇದು ಕೂಡ ಬಳ್ಳಾರಿಯಲ್ಲೇ ಬರೋದು ಮನೆ ದೇವರು. ವರ್ಷ ಕೂಡ ಮನೆ ದೇವರಿಗೆ ಮಿಸ್ ಮಾಡೋದೇ ಇಲ್ಲ, ಹೋಗೇ ಬರ್ತೀವಿ. ಇದು ಕೂಡ ಉದ್ಭವ ಮೂರ್ತಿ. ಹೆಂಗೆ ಏನು ಅಂತ ಮುಂದೆ ಹೇಳ್ತೀನಿ, ನೋಡ್ತಾ ಇರಿ ಫ್ರೆಂಡ್ಸ್. ಮುಕ್ತಿದಾಯಕ ಗೌರಿ ಶಿವಗೆ ಜ್ಯೋತಿ ಬೆಳಗು ಜಯ ದೈವಂ ಜಯಂ ಪಾರ್ವತಿ ಮಹಾದೇವ. ಹಿಂದಿನ ಕಾಲದಲ್ಲಿ ದೇವರಿಗೆ ಬಿಟ್ಟ ಗೂಳಿಯು ರೈತರ ಹೊಲದಲ್ಲಿ ಮೇಯುವಾಗ ಹೊಲದ ಮಾಲೀಕ ಇದಕ್ಕೆ ಬಂದೂಕಿನಿಂದ ಶೂಟ್ ಮಾಡಿದಾಗ ಈ ಅಗರಿ ಸ್ಥಳದಲ್ಲಿ ಬಂದು ಕೊನೆ ಉಸಿರು ಎಳೆದಿದೆ. ಇದೇ ಸ್ಥಳದಲ್ಲಿ ಬಸವಣ್ಣ ವಿಗ್ರಹ ಮೂಡಿ ಬಂದಿದೆ ಎಂಬ ವಾಡಿಕೆ ಇದೆ. ಅಂದಿನಿಂದ ಸಾವಿರಾರು ಭಕ್ತರು ಈ ಹಗರಿ ಬಸವೇಶ್ವರನಿಗೆ ನಡೆದುಕೊಂಡು ಬಂದಿದ್ದಾರೆ ಫ್ರೆಂಡ್. ಹಾಗೆ ನಾವು ಕೂಡ ವರ್ಷ ಮನೆ ದೇವರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಫೈನಲಿ ಎಲ್ಲರನ್ನು ಮಾತಾಡ್ಸ್ಕೊಂಡು ಖುಷಿಯಾಗಿ ಹಬ್ಬ ಮಾಡ್ಕೊಂಡು ನಮ್ಮ ಊರಿಗೆ ಬರ್ತಾ ಇರೋದು. ಆನ್ ದ ವೇ ಹೊಸಪೇಟ್ ಡ್ಯಾಮ್ ಕೂಡ ಕಾಣಿಸ್ತು. ಹಾಗಾಗಿ ಇಳಿದ್ಬಿಟ್ಟು ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಹಾಗೆ ಹೊರಟಿದ್ದು. ಮನೆ ತಲುಪಿದ ತಕ್ಷಣ ಫೈನ್ ಡಸ್ಟ್ ಎಲ್ಲ ಇತ್ತು. ಕ್ಲೀನ್ ಮಾಡೇ ಹೋಗಿದ್ದೆ, ಆದ್ರೂ ಕೂಡ ಸಮಾಧಾನ ಆಗ್ಲಿಲ್ಲ. ಹಾಗೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ದೇವ್ರಿಗೆ ದೀಪ ಹಚ್ಚಿಬಿಟ್ಟು ಅಡಿಗೆ ಮಾಡ್ಕೊಂಡು ಊಟ ಮಾಡಿದ್ವಿ. ನನ್ಗೂ ಕೂಡ ತುಂಬಾ ಹೀಟ್ ಆಗಿತ್ತು, ಹಾಗಾಗಿ ಎಣ್ಣೆ ಎಲ್ಲ ಅಪ್ಲೈ ಮಾಡ್ಕೊಂಡೆ ಫ್ರೆಂಡ್ಸ್. ಇದಾಗಿತ್ತು ಫ್ರೆಂಡ್ಸ್ ಟ್ರಾವೆಲಿಂಗ್ ವ್ಲಾಗ್. ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಅಲ್ಲಿ ತನಕ ಖುಷಿಯಾಗಿರಿ, ಚೆನ್ನಾಗಿರಿ. ಇಷ್ಟ ಆದ್ರೆ ನನ್ನ ವಿಡಿಯೋ ಲೈಕ್ ಮಾಡಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ. ಬಾಯ್ ಆಲ್.